6 ಗಂಟೆಗೆ ಎದ್ದು ಈಚೆಗೆ ಬರ್ತೀವಿ, ಅವಾಗ ನೋಡಿರೋದು. ಆಮೇಲೆ ನೋಡ್ರೆ ಏನೋ ಈ ಥರ ಆಗಿದೆ ಅಂದರು. ನಮ್ಗೆ ಸೌಂಡ್ ಕೇಳಿಸುತ್ತೆ, ಏನು ಸೌಂಡು ಕೇಳಿಸಿಲ್ಲ. ಪಾಡು ಊಟ ಆಯಿತು, ಅದು ಮಾತಾಡ್ಕೊಂಡಿರತ್ತೆ. ಮನೆಯಲ್ಲಿ ತಾತ ಅಜ್ಜಿ ಹಾಗೆ ಮೊಮ್ಮಕ್ಕಳ ಸಂಬಂಧ ಇದು ಅವಿನಾಭಾವ ಸಂಬಂಧ ಆಗಿರುತ್ತೆ. ಹಿರಿಯ ನಾಗರಿಕರು ಅವರು ಯಾರೊಂದಿಗೂ ಬೆರೆಯೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಬಿಸಿ ಶೆಡ್ಯೂಲ್ ನಲ್ಲಿ ಆ ಒಂದು ಮಕ್ಕಳೊಂದಿಗೆ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮೊಮ್ಮಕ್ಕಳೊಂದಿಗೆ ಬೆರೀತಾರೆ. ಇದೊಂದು 2 ತಲೆಮಾರುಗಳು ಒಂದೆಡೆ ಬೆರೆಯುವಂತಹ ಒಂದು ಅವಕಾಶ ಅದಾಗಿರುತ್ತೆ. ಆದ್ರೆ ಅದೇ ಮೊಮ್ಮಗನಿಂದಲೇ ಬುದ್ಧಿ ಹೇಳಿದ್ದಕ್ಕೆ ಅಜ್ಜಿ ಓರ್ವಳು ಕೊಲೆಯಾಗಿರುವಂತಹ ದಾರುಣ ಘಟನೆ ಇದೀಗ ಆ ಒಂದು ಗ್ರಾಮವನ್ನ ಬೆಚ್ಚಿ ಬೀಳಿಸಿದೆ. ಆ ಅಜ್ಜಿ ಇಡೀ ಗ್ರಾಮದಲ್ಲಿನ ಎಲ್ಲರೊಟ್ಟಿಗೂ ಕೂಡ ಬೆರೀತಿದ್ರು, ಎಲ್ಲರೊಟ್ಟಿಗೂ ಆತ್ಮೀಯವಾಗಿ ಮಾತನಾಡ್ತಾ ಇದ್ರು. ತನ್ನ ಮಗ ಅಪಪೋಲಿ ಆಗಿದ್ದಾನೆ, ಗಾಂಜಾ ಮತ್ತು ಕುಡಿತದ ನಶೆಯಲ್ಲಿ ಯಾವಾಗ್ಲೂ ತೇಲ್ತಿರ್ತಾನೆ ಅಂತೇಳಿ ಆ ಅಜ್ಜಿಯ ಮಗಳು ಅಜ್ಜಿಗೆ ದೂರು ಹೇಳಿದ್ಲು. ಆ ಅಜ್ಜಿ ಅವನನ್ನ ನಯವಾಗಿ ಕರೆಸ್ಕೊಂಡು ಬುದ್ಧಿ ಹೇಳಿದ್ಲು. ಇದರಿಂದ ಆಕ್ರೋಶಿತಗೊಂಡಂತಹ ಈ ಪೊರ್ಕಿ ಅಕ್ಷರಶಃ ತನ್ನ ಅಜ್ಜಿಯನ್ನೇ ಅಂದ್ರೆ ಬುದ್ಧಿ ಹೇಳಿದಂತ ಅಜ್ಜಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂತ ಘಟನೆ ನಡೆದಿದೆ. ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಚಗನ ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದಾಗಿದೆ. ಆ ಒಂದು ಘಟನೆಯ ಬಗ್ಗೆ ಅಲ್ಲಿನ ಸ್ಥಳೀಯ ನಿವಾಸಿ ನೋವನ್ನ ತೋಡಿಕೊಂಡ್ರು. ಇನ್ನು ಈ ಘಟನೆ ನಡೆದ ಕೂಡಲೇ ಪೊಲೀಸ್ನವರಿಗೆ ವಿಷಯ ತಿಳಿತಾ ಇದ್ದಂತೆ ಕಾರ್ಯಪ್ರವೃತ್ತರಾದಂತಹ ಆ ಪೊಲೀಸ್ನವರು ಆ ಕೊಲೆಗಾರ ಗಾಂಜಾ ನಶೆಯಲ್ಲಿ ತೇಲ್ತಾ ಇದ್ದಂತಹ ಮೊಮ್ಮಗ ಪ್ರಜ್ವಲ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದಾರೆ. ಈ ಒಂದು ಘಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ನಿವಾಸಿ ಏನ್ ಮಾತನಾಡುದು ಅದನ್ನು ಕೂಡ ನೋಡೋಣ ಬನ್ನಿ. ಬಂದು 6-7 ತಿಂಗಳಾಯ್ತು ಈ ಮನೆಗೆ. ಅಜ್ಜಿನೂ ಬಂದು ಅಷ್ಟೇ ಆಗಿರ್ಬೋದು. ಆದರೆ ಸಡನ್ಲಿ ಪೊಲೀಸವ್ರು ಬೆಳಗ್ಗೆ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ಬಂದು ಏನಪ್ಪ ಇಷ್ಟು ಜನ ಇದ್ದಾರೆ ಏನು ಅಂತ. 6 ಗಂಟೆಗೆ ಎದ್ದು ಈಚೆಗೆ ಬರ್ತೀವಿ, ಅವಾಗ ನೋಡಿರೋದು. ಆಮೇಲೆ ನೋಡ್ರೆ ಏನೋ ಈ ಥರ ಆಗಿದೆ ಅಂದರು. ಅದಕ್ಕೆ ನೋಡಿದ್ವಿ. ಆಮೇಲೆ ಮಧ್ಯಾಹ್ನ 11:30 ತೊಗೊಂಡೋದ್ರು. ಏನಾಗಿತ್ತು? ಏನೋ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಅವ್ರ ಮೊಮ್ಮಗ ಅಂತಾರೆ. ಯಾವಾಗನೂ ಒಂದ್ಸರಿ ಬಂದು ಹೋಯ್ತಾ ಇದ್ದ. ನಾವು ಅಷ್ಟು ನೋಡಲ್ಲ, ಕೆಲ್ಸಕ್ಕೆ ಹೋಗ್ತೀವಿ. ಇದು ಬೇಜಾರಿಗೆ ರಜೆ ಹಾಕಿದ್ದೀವಿ ಅಷ್ಟೇ, ನಿನ್ನೆ ಇವತ್ತು. ನಮ್ಗೆ ಸೌಂಡ್ ಕೇಳಿಸುತ್ತೆ, ಏನು ಸೌಂಡು ಕೇಳಿಸಿಲ್ಲ. ಅಂದ್ರೆ ಅಜ್ಜಿ ಯಾವ ಥರ ಇರ್ತಾ ಇದ್ರು ಇಲ್ಲಿ? ಆದರೆ ಮಾಮೂಲಿ ಎಲ್ಲರಾದ್ರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು. ಯಾವ ಥರ ಏನಿಲ್ಲ, ಏನು ತೊಂದರೆ ಹೇಳೋದು ಅದು ಇದು ಏನಿಲ್ಲ. ಪಾಡು ಊಟ ಆಯಿತು, ಅದು ಮಾತಾಡ್ಕೊಂಡಿರತ್ತೆ. ಚೆನ್ನಾಗಿ ಮಾತಾಡ್ಸ್ತಾ ಇದ್ದೆ. ಯಾರ್ಯಾರಿದ್ರು ಇಲ್ಲಿ? ತಾತ ಅಜ್ಜಿ ಇಬ್ಬರೇ ಇದ್ದಿದ್ದು. ಯಾವಾಗನ ಒಂದ್ಸರಿ ಮೊಮ್ಮಗ ಬಂದು ಹೋಗ್ತಾ ಇದ್ದ. ಏನು ಕೆಲಸಕ್ಕೆ ಹೋಗ್ತಿದ್ರ ಅಜ್ಜಿ? ಅದು ಇಲ್ಲ, ಮನೆಯಲ್ಲೇ ಇರ್ತಾಯಿತ್ತು. ಅಂದರೆ ಈಗ ಅಡುಗೆ ಅವರೇ ಮಾಡ್ಕೊಂಡು ತಿಂತಾರೆ. ಅಂದರೆ ಯಾರ ತಂಟೆಗೂ ಹೋಗ್ತಾರೆ? ಯಾರ ತಂಟೆಗೂ ಇಲ್ಲ, ಮಾಮೂಲು. ಅದು ಮನೆ ಒಳಗಡೆನೇ ಇರುತ್ತೆ. ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀವಿ. ಬೆಳಗ್ಗೆ ಹೋಗುವಾಗ ಮಾತಾಡ್ಸ್ಕೊಂಡು ಹೋಗ್ತೀವಿ, ಸಾಯಂಕಾಲ ಹೋಗುವಾಗ ಮಾತಾಡ್ಸ್ಕೊಂಡು ಬರ್ತೀವಿ. ಅಂದರೆ ಡೈಲಿ ಮೊಮ್ಮಗ ಬರ್ತಾ ಇದ್ನಾ? ಅದು ಗೊತ್ತಿಲ್ಲ, ಯಾವಾಗನೋ ಒಂದ್ಸರಿ ಬರ್ತಾನೆ. ನಾವು ನೋಡಿದಾಗ ಯಾವಾಗನೋ ಒಂದ್ಸರಿ ಇರ್ತಾನೆ ಅಷ್ಟೇ. ಯಾಕೆ ಆ ಥರ ಆಗಿದ್ದು ಅಂತ ಏನಾದರೂ ನಿಮ್ಗೆ ಯಾರಾದರೂ ಹೇಳಿಲ್ಲ, ಕೇಳಿದ್ವಿ, ಯಾರೂ ಏನು ಹೇಳಿಲ್ಲ. ಪೊಲೀಸವರು ಇನ್ನೂ ಎಲ್ಲ ವಿಚಾರಣೆ ಮಾಡಿಬಿಟ್ಟು ಹೇಳ್ತೀವಿ ಅಂದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.